ಲೋಕಸಭಾ ಎಲೆಕ್ಷನ್ ಡೇಟ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ, ಅನೌನ್ಸ್ ಕೂಡ ಆಗಿಲ್ಲ. ಇದರ ಬೆನ್ನಲ್ಲೇ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ಭಾರಿ ಪೈಪೋಟಿಗಳು ನಡೀತಾ ಇರೋ ಬೆನ್ನಲ್ಲೇ ಇಬ್ಬರ ನಡುವಿನ ಸಂಘರ್ಷ ಶಮನಕ್ಕೆ ಈಗ ಕನಕಪುರ ಬಂಡೆ ಡಿಕೆಶಿ ಎಂಟ್ರಿ ಆಗಿದ್ದಾರೆ. ಸಿಎಂ ಕುಮಾರಸ್ವಾಮಿ ಒತ್ತಾಯದ ಮೇರೆಗೆ ಮಂಡ್ಯ ಚುನಾವಣಾ ಅಖಾಡಕ್ಕೆ ಇಳಿದಿದ್ದು ಸುಮಲತಾ ಜೊತೆ ಗುರುತಿಸಿಕೊಂಡಿರುವಂತಹ ಕಾಂಗ್ರೆಸ್ ಮುಖಂಡರೊಂದಿಗೆ ಡಿಕೆ ಶಿವಕುಮಾರ್ ಸಭೆ ನಡೆಸಲಿದ್ದಾರೆ. ಅಲ್ಲದೆ ನಾಳೆ ಬೆಂಗಳೂರಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ಡಿಕೆಶಿ ಔತಣಕೂಟವನ್ನು ಕೂಡ ಏರ್ಪಡಿಸಿದ್ದಾರೆ. ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ಕೆಬಿ ಚಂದ್ರಶೇಖರ್ ಮನವೊಲಿಕೆಗೆ ಕಸರತ್ತನ್ನು ನಡೆಸಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಂಚಿತವಾಗಿ ತೀರ್ಮಾನ ಮಾಡಿಬಿಟ್ಟು ಆಕಸ್ಮಿಕವಾಗಿ ನಮ್ಮ ಮಿತ್ರ ನಮ್ಮ ಜೊತೆ ಇರಲಿಕ್ಕೆ ಆಗಲಿಲ್ಲ. ಇಟ್ ಈಸ್ ಭಗವಂತನ ಲೀಲೆ. ಆ ದೃಷ್ಟಿಯಿಂದ ನಾವು ಮಾತಾಡಿದ್ದು, ನಾನು ರಿಕ್ವೆಸ್ಟ್ ಮಾಡಿದ್ದು ನಿಜ. ಬಟ್ ವಾಪಸ್ ಬರ್ತೀನಿ ಅಂತ ನಮ್ಮ ಹೆಣ್ಮಗಳು ಹೇಳಿದರು, ಶ್ರೀಮತಿ ಸುಮಲತಾ ಅವರು. ಬಟ್ ವಾಪಸ್ ನನಗೆ ಕಾಂಗ್ರೆಸ್ ಪಕ್ಷ ಮುಂಚಿತವಾಗಿ ತೀರ್ಮಾನ ಮಾಡಿಬಿಟ್ಟು ಇವತ್ತು ರೇವಣ್ಣ ಅವರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅಂಬರೀಷ್ ಅವರು ಸತ್ತಾಗ ನೀವು ನಡ್ಕೊಂಡಂತ ರೀತಿ ಅದು ಮೊಸಳೆ ಕಣ್ಣೀರ. ನಿನ್ನೆ ನೀವು ಮಾತಾಡಿದಂತ ಮಾತು ಕೇವಲ ಸುಮಲತಾ ಅವರಿಗೆಲ್ಲ, ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ನೋವು ತಂದಿದೆ. ಗಂಡ ಸತ್ತವರಿಗೆ ರಾಜಕೀಯ ಬೇಕಾ ಅಂತ ನೀವು ಪ್ರಶ್ನೆ ಕೇಳಿದಿರಿ. ಅಂದ್ರೆ ಗಂಡ ಸತ್ತವರು ತಲೆ ಬೋಳಿಸ್ಕೊಂಡು ಮನೆಯಲ್ಲಿ ಇರ್ಬೇಕನ್ನುವಂಥದ್ದು ನಿಮ್ಮ ಇಚ್ಛೆನ? ಗಂಡ ಸತ್ತ ಹೆಣ್ಮಕ್ಳು ಇವತ್ತು ಮನೆಯಿಂದ ಆಚೆ ಬರ್ಲಿಕ್ಕಿಲ್ವಾ? ಯಾವ ಕಾಲದಲ್ಲಿದ್ದೀರಿ, ಯಾವ ಶತಮಾನದಲ್ಲಿದ್ದೀರಿ ನೀವು? ಸುಮಲತಾ ಅವರ ಬಗ್ಗೆ, ಈ ರೀತಿಯ ಒಂದು ವಿಧವೆ ಬಗ್ಗೆ ಮಾತಾಡಿರುವಂಥದ್ದು ನಮ್ಮೆಲ್ಲರಿಗೆ ದುಃಖ ತಂದಿದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಅವರು ತಕ್ಷಣ ಕ್ಷಮೆಯಾಚನೆ ಮಾಡಬೇಕು. ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಸಹಭಾಗಿತ್ವದಲ್ಲಿ ನಮ್ಮ ಮನೆ ಶೀರ್ಷಿಕೆಯಡಿ ಇವತ್ತು ಎಕ್ಸ್ಪೋ ನಡೀತಾ ಇದೆ. ಮಲ್ಲೇಶ್ವರಂನಲ್ಲಿ ನಡೀತಾ ಇದೆ. ಈಗಾಗಲೇ ವಿದ್ಯುಕ್ತ ಚಾಲನೆ ಕೂಡ ಸಿಗಲಾಗಿದೆ. ಬರೋಬ್ಬರಿ 32 ಪ್ರಮುಖ ಬಿಲ್ಡರ್ಸ್ ಕಂಪನಿಗಳು ಈ ಎಕ್ಸ್ಪೋನಲ್ಲಿ ಭಾಗವಹಿಸ್ತಾ ಇದೆ. ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಎಕ್ಸ್ಪೋ ನಡೀತಾ ಇದ್ದು ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೆ ಎಕ್ಸ್ಪೋ ನಡೀತಾ ಇದೆ. ಇನ್ನು ಪ್ರತಿ ಅರ್ಧ ಗಂಟೆಗೆ ನೋಂದಾಯಿಸಲ್ಪಟ್ಟಂತಹ ಗ್ರಾಹಕರಿಗೆ ಲಕ್ಕಿ ಜಿಪ್ ಮೂಲಕ ಆಕರ್ಷಕ ಬಹುಮಾನ ಉಡುಗೊರೆ ರೂಪದಲ್ಲಿ ದೊರೆತಾ ಇದೆ. ಸೈಟ್ ರೇಟ್ ಆಗಿರಬಹುದು, ಫ್ಲಾಟ್ ಆಗಿರಬಹುದು, ಮನೆ ಹಾಗೂ ವಿಲ್ಲಾಗಳ ಬಗ್ಗೆ ಗ್ರಾಹಕರು ಮಾಹಿತಿಯನ್ನು ಪಡೆಯಬಹುದಾಗಿದೆ. ಎಕ್ಸ್ಪೋದಲ್ಲಿ ಕೆನರಾ ಬ್ಯಾಂಕ್ ಗೃಹ ಸಾಲದ ಬಗ್ಗೆ ಕೂಡ ಮಾಹಿತಿ ಸಿಗಲಿದೆ. ಎಲ್ಲರನ್ನು ಕೂಡಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ. ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಈ ಲೆವೆಲ್ಗೆ ಬರೋಕ್ಕೆ ಸಹಾಯ ಮಾಡಿದಂಥ ನಮ್ಮ ARS ಸ್ಟೀಲ್ಸ್ನ ಪರವಾಗಿಲಿರುವಂಥ ಶ್ರೀ ಅರವಿಂದ್ ಎಲ್ಲರಿಗೂ ಥ್ಯಾಂಕ್ ಯು. ವಿದ್ಯಾ ದಯಾನಂದ್, ಬಿರಾದಾರ್, ಅಶ್ವಥ್ ನಾರಾಯಣ್, ಕೆಬಿ ಡೆವಲಪರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ನಾನು ಜಾಸ್ತಿ ಮಾತಾಡಬಾರ್ದು, ಯಾಕಂದರೆ ನಾನು ದಿನ ಮಾತಾಡೋ ಜಾಗ ಬೇರೆ ಕಡೆ ಇದೆ. ನಾನು ಅಲ್ಲಿ ಮಾತಾಡ್ತೀನಿ. ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಮೋಸ್ಟ್ಲಿ ಬಿಲ್ಡರ್ಸು, ನಮ್ಮ ಸ್ಟಾಲ್ಸ್ನವ್ರ ಪರವಾಗಿ ಎಲ್ಲ ಇದ್ದೀರಿ ಅಂದ್ಕೊಂಡಿದ್ದೀನಿ. ಒಳ್ಳೆ ವ್ಯಾಪಾರ ಆಗಲಿ ಅಂತ ಹಾರೈಸ್ತೀನಿ. ಶುಕ್ರವಾರ ರಾಹುಕಾಲ ಕಾಲದ ಮೇಲೆ ಮಾಡಿದ್ದಾರೆ, ಹಂಗಾಗಿ ಗ್ಯಾರಂಟಿ ಒಳ್ಳೆಯದಾಗುತ್ತೆ. ಯಾಕಂದರೆ ನಾನು ಬರೋವಾಗ ರೇವಣ್ಣವ್ರನ್ನ ಜ್ಞಾಪಿಸ್ಕೊಂಡೇ ಬಂದೆ. ಹಂಗಾಗಿ ಒಳ್ಳೆಯದಾಗೇ ಆಗುತ್ತೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. 2 ದಿನ ಚೆನ್ನಾಗಿ ಕಳೀಲಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಕೋಆಪ್ರೇಷನ್. ಎಲ್ಲರಿಗೂ ಧನ್ಯವಾದ. ಅದು ಇವತ್ತಿನ ನಮ್ಮ ಮನೆ ಕಾರ್ಯಕ್ರಮ ಭಾಳ ಪ್ರಮುಖವಾದಂಥದ್ದು, ಅವಶ್ಯಕತೆ ಇರುವಂಥದ್ದು. ಇವತ್ತು ನಾನ್ ಕ್ರೆಡೈ ಮೆಂಬರ್ಸಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡುವಂಥದ್ದು ಭಾಳ ಮುಖ್ಯವಾಯಿತು. ತುಂಬ ಅಮಾಯಕ ಜನರು ಯಾರ್ಯಾರತ್ರನೂ ಸೈಟ್ ಕೊಂಡ್ಕೊಂಡು